ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಸಂಭವಿಸಿರುವ ಅಸಹ್ಯಕರ ಘಟನೆ ಈಗ ಸಾಮಾಜಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆ ಕೈಯನ್ನು ತುಂಡು ಮಾಡಲಾಗಿದ್ದು, ಶರಣರ ಮುಖಕ್ಕೆ ಮಸಿಯನ್ನು ಬಳಿದು ಅವಮಾನ ಮಾಡಲಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹೀನ ಕೃತ್ಯವನ್ನು ಖಂಡಿಸುತ್ತಾ ಬಾಗಲಕೋಟೆಯ ಶ್ರೀ ಗಂಗಾ ಮಾತಸ್ಥರ ಅಂಬಿಗರ ಟೋಕರು ಕೋಳಿ ಸಮಾಜ ತರುಣ ಸಂಘದ ಅಧ್ಯಕ್ಷ ಯಲ್ಲಪ್ಪ ಅಂಬಿಗೇರ್, ಉಪಾಧ್ಯಕ್ಷ ಉಮೇಶ್ ಪಡಸಲ್ಗಿ, ಕಾರ್ಯದರ್ಶಿ ಗೋಪಾಲ್ ಕಟ್ಟಿಮನಿ ಹಾಗೂ ಆಡಳಿತ ಮಂಡಳಿ ಸದಸ್ಯರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಸಂಘದ ಅಧ್ಯಕ್ಷ ಯಲ್ಲಪ್ಪ ಅಂಬಿಗೇರ್ ಮಾತನಾಡಿ, ನಮ್ಮ ಕುಲಗುರು ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಅವಮಾನ ಅಸಹ್ಯ. ಸರ್ಕಾರವು ಈ ಕೃತ್ಯ ಮಾಡಿದ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆಗೆ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ಈ ಮನವಿಗೆ ಅಖಿಲ ಭಾರತೀಯ ಕೋಳಿ ಸಮಾಜದ ಜಿಲ್ಲಾಧ್ಯಕ್ಷ ಸಂಜೀವ್ ಡಿಗ್ಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಪಡಸಲ್ಗಿ ಸೇರಿದಂತೆ ಹಿರಿಯರು ಮತ್ತು ಯುವಕರು ಸಹ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಶರಣರ ಮೂರ್ತಿಗೆ ಅವಮಾನ ಮಾಡಿದವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಮಾಜ ಒಗ್ಗಟ್ಟಿನಿಂದ ಆಗ್ರಹಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಈಗ ತನಿಖೆ ಆರಂಭಿಸಿದೆ. ರಾಜ್ಯ ಸರ್ಕಾರ ಇವತ್ತಿನವರೆಗೂ ಅವರನ್ನು ಬಂಧಿಸೇ ಇರುವುದು ಖಂಡನೀಯ. ಆ ಒಂದು ಕಾರಣಕ್ಕಾಗಿ ಇವತ್ತು ಬಾಗಲಕೋಟೆ ನಗರದ ಕಮಿಟಿ ಮತ್ತು ಜಿಲ್ಲಾ ಕಮಿಟಿ ಹಾಗೂ ನಗರ ಸಮಾಜದ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಸೇರಿ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ನಾವು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಲು ಈ ಪ್ರತಿಭಟನೆ ಮುಖಾಂತರ ಬಂದು ಇವತ್ತಿನ ದಿವಸ 15/10/2025 ಬುಧವಾರ ನಮ್ಮ ನ್ಯಾಯಕ್ಕಾಗಿ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಕುಲಗುರುಗಳಾದ ಒಂದು ಸಮಾಜಕ್ಕೆ ಘೋರವಾದ ಒಂದು ಅಪಮಾನ, ಈ ಅಪಮಾನವನ್ನು ಇಡೀ ರಾಜ್ಯದ ತುಂಬ ನಾವು ಖಂಡಿಸುತ್ತೇವೆ. ಆದಷ್ಟು ಬೇಗ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ಕೊಡದೇ ಇದ್ದಲ್ಲಿ ನಾವು ಬೀದಿಗಿಳಿದು ಇಡೀ ಜಿಲ್ಲಾ ವತಿಯಿಂದ ನಾವು ಉಗ್ರ ಹೋರಾಟವನ್ನು ಮಾಡುತ್ತೇವೆ ಅನ್ನುವಂತ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರ ಇದು ಹೇಳಲು ಬಯಸುತ್ತೇನೆ. ಬಂಧುಗಳೇ, ಇನ್ನು ಮುಂದಾದರೂ ಎಲ್ಲ ಸಮಾಜದ ನಾಗರಿಕತೆಯ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದು ಸಮಾಜದ ಒಂದು ಕುಲಗುರುಗಳಾದ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿದ್ದು, ವಿರೂಪಗೊಳಿಸಿದ್ದು ಖಂಡನೀಯ. ಮತ್ತು ಇಂಥ ಕಿಡಿಗೇಡಿಗಳನ್ನ ಈ ರಾಜ್ಯದಲ್ಲಿ ಇನ್ನ ಬಿಟ್ಕೊತ ಹೋದರೆ ನಾಗರಿಕತೆ ವ್ಯವಸ್ಥೆ, ಸಮಾಜದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹದಗೆಡಿಸುವಲ್ಲಿ ರಾಜ್ಯ ಸರ್ಕಾರ ಹೊಣೆಗಾರ ಆಗುತ್ತೆ ಅನ್ನುವಂಥ ಮಾತನ್ನ ಈ ಮುಖಾಂತರ ಹೇಳಲು ಇಚ್ಛೆ ಪಡುತ್ತೇನೆ ಬಂಧುಗಳೇ. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆಯ ನಗರ ತಾಲೂಕು ಸಮಾಜ ಮುಖಂಡರೆಲ್ಲರೂ ಸೇರಿ ಜಿಲ್ಲಾಧಿಕಾರಿಗೆ ಮನವಿ ಕೊಡಲು ಬಂದಿದ್ದೇವೆ. ಅದಕ್ಕಾಗಿ ಈ ಮನವಿಯನ್ನು ಸ್ವೀಕರಿಸಿ ಶಾಂತ ರೀತಿಯಿಂದ ಎಲ್ಲರೂ ಈ ಮನವಿಯನ್ನು ಕೊಡೋಣ. Thank you for tuning in to Bima Hijja News.